ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಹೆಗ್ಡೆಸ್ ಡಿಲೈಟ್. ಇವತ್ತು ಹುರುಳಿ ಕಟ್ಟಿನ ಸಾರು ಮಾಡೋಣ. ವಿಡಿಯೋನ ಕೊನೆ ತನಕ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡಿ. ಹುರುಳಿ ಕಾಳನ್ನು ಮೊದಲೇ ನೆನೆಸ್ಕೊಂಡಿರೋದು. ಇದು ನೆನೆಸ್ಕೊಂಡು ಒಂದು 8 ವಿಸಿಲ್ ಬೇಯಿಸ್ಕೊಂಡಿದ್ದೀವಿ ಕುಕ್ಕರಲ್ಲಿ. ಮೊದಲಿಗೆ ಒಂದು ಪಾತ್ರೆಗೆ ಒಂದು 2 ಸ್ಪೂನ್ ಎಣ್ಣೆ, ಹಾಗೆಯೇ ಸಾಸಿವೆ ಒಂದು ಅರ್ಧ ಸ್ಪೂನು, ಸಾಸಿವೆ ಸಿಡಿತಾ ಇದ್ದಾಗೇನೆ ಒಂದು 6 ಎಸಳು ಅಥವಾ 10 ಎಸಳು ಹಾಕಿದ್ರೂ ಒಳ್ಳೇದೇ. ಅದು ಬೆಳ್ಳುಳ್ಳಿ ಪರಿಮಳ ಬರಬೇಕು. ಸೊ ಬೆಳ್ಳುಳ್ಳಿನ ಜಾಸ್ತಿ ಹಾಕೊಳ್ಳಿ. ಬೆಳ್ಳುಳ್ಳಿ ಫ್ರೈ ಆದಮೇಲೆ ಕರಿಬೇವಿನ ಎಲೆ ಒಂದು 6 ರಿಂದ 7, ಹಾಗೆಯೇ ಒಂದು ಒಣಮೆಣಸು, ಆಮೇಲೆ ಬೇಯಿಸ್ಕೊಂಡಿರೋ ಹುರುಳಿಕಾಳನ್ನ ಮುಕ್ಕಾಲು ಭಾಗ ಹಾಕ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊತೀನಿ. ಇವಾಗ ರುಬ್ಕೊಂಡಿರೋದನ್ನ ಇದಕ್ಕೆ ಹಾಕೊಳ್ಳೋಣ. ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಗೇನೆ ಒಂದು ಹುಣಸೆ ಹಣ್ಣು, ಒಂದು ಲಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಕಾಳು ಬೇಯಬೇಕಾದ್ರೂ ಹಾಕ್ಕೊಂಡಿದ್ವಿ. ಇವಾಗ ರುಚಿ ನೋಡಿಕೊಂಡು ಉಪ್ಪು ಹಾಕ್ಕೊಂಡ್ರೆ ಆಯಿತು. ಇದಕ್ಕೆ 1 ಸ್ಪೂನ್ ಖಾರದ ಪುಡಿ, ಒಂದು 1/4 ಸ್ಪೂನ್ ಅರಿಶಿನ ಹಾಕಿ ಕುದಿಸ್ಕೊಂಡ್ರೆ ಹುರುಳಿ ಕಾಟಿನ ಸಾಂಬಾರ್ ರೆಡಿ. ಥ್ಯಾಂಕ್ ಯು.